ಇವರೇ ಬಾಸು ನಮ್ಮ ಕತೆಗೆ ನಾಯಕಿ. ಯಾರಿಗೋ ವೇಟ್ ಮಾಡೋ ಥರ ಇದೆ. ಹೋ, ನಮ್ಮ ಹೀರೋಗೆ ತಾನೆ. ಇವರೇ ಕಣ್ರಿ ನಮ್ಮ ಚಿತ್ರದ ನಾಯಕ. ಹೀರೋ ಎಂಟ್ರಿ ಆಯ್ತಲ್ವಾ? ಬನ್ನಿ ನೋಡೋಣ ಏನಾಗುತ್ತೆ ಅಂತ. I love you. ಸಾವಿರ ಕನಸಿನ ಹುಡುಗಿ ನಾನು, ಸೋತೆನು ನಿನ್ನಯ ಪ್ರೀತಿಗೆ, ಸಾಗುವ ದಾರಿಯಲ್ಲಿ ನೆರಳಾಗು ನೀನು, ಇರುವೆಯ ನೀನು ಕೊನೆಯವರೆಗೆ. ಶುರುವಾಯ್ತೀಗ ನಿನ್ ಹಿಂದೆನಾ ಸುತ್ತಾಡುವ ನೌಕರಿ, ಬದಲಾಯ್ತೀಗ ನಿನ್ನಿಂದಲೇ ನನ್ನೆಲ್ಲವ ದಿನಚರಿ. ಸುತ್ತಿ ಸುತ್ತಿ ನಿನ್ನಿಂದ ಮರೆತು ಹೋದೆ ನನ್ನನ್ನೇ, ಅತಿಯಾಯ್ತೀಗ ನನ್ನಲ್ಲಿ ನಿನ್ನ ಪ್ರೀತಿಯ ಹುಚ್ಚಿಗ. Baby, oh baby, I'm falling in love baby. 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 Ooh. ನಮಸ್ಕಾರ ಕಣಕ್ಕ. So this is the electronic configuration of sodium. Next we'll see the electronic configuration of chlorine. ಅಯ್ಯಪ್ಪ, ಯಾಕಿರ್ಲ ಮುಚ್ಕೊಂಡಿರಕ್ಕೆ ಏನು ತಗೊಂತೀರಾ? ದಮ್ ಇದ್ರೆ ಪಾಠ ಮಾಡಿ ಬನ್ನಿ. ನಾನಿರೋ ಕಡೆ ಇನ್ನೊಂದ್ಸತಿ ಯಾವನಾದ್ರೂ ಮಿಸ್ಕಾಡಿದ್ರೆ ಗೀಜ್ ಬಿಡ್ತೀನಿ. ಯಾರೋ ಅದು ಚಾಕ್ ಪೀಸ್ ಎಸ್ತಿದ್ದು. ಸುಮ್ಮನೆ ಮಿಸ್ ಮಾಡಬೇಡ, ಗೀಚ್ ಬಿಡ್ತಾಳೆ. Yes, everyone in the last bench, get out. ಮಗ, ಈ ಬುಲೆಟ್ ರಾಣಿ ಜಾಸ್ತಿ ಅವಳಿ ಆಯ್ತು ಕಣ. ಇರ್ಲಿ, ನಮ್ಮ ಅಣ್ಣ ಬರಲಿ, ಐತೆ ಅವಳಿಗೆ ಮಾರಿ ಹಬ್ಬ. ಸುಮ್ಮನೆ ಮರ್ಯಾದೆ ಹೋಗುತ್ತೆ. ನಮ್ಮ ಶಿವ ಇಲ್ಲ ಅಂದರೆ ನಾಯಿ ನರಿಗಳೆಲ್ಲ ಚೀರ್ಕೊಬಿಡ್ತವೆ. ಏನು ಹೇಳ್ದೆ? ಇನ್ನೊಂದ್ಸಲ ಹೇಳು. ಯಾರು ಶಿವನ? ಅವನೇನು ದೇವ್ರಾ? ನಮ್ಮ ಶಿವ ಕಾಲೇಜ್ಗೆ ಕಿಂಗ್ ಕಣೋ, ಗೊತ್ತಾ? ಅಯ್ಯಯ್ಯೋ, ಭಯ ಆಗ್ತಿದೆ ಕಣ್ರೋ. ಅವನೇನು ಕಿಂಗ್ ಆದ್ರೆ ನಾವೇನು ಕಿಂಕಾಂಗಳ? ಕರ್ಸಲೈ. ಹಲೋ ಶಿವ. ನೀನೇನೋ ಶಿವ, ತ್ರಿಶೂಲ ಎಲ್ಲೋ? ನಮ್ಮವ್ರಿಗನಾದ್ರೂ ಕೊಡ್ರೆ ಅವನ್ಗೆ ಡ್ಯಾನ್ಸ್ ಆದ್ರೂ ಮಾಡ್ಲಿ. ನಾನು ಫ್ರೀಯಾಗಿ ಯಾರಿಗೂ ದರ್ಶನ ಕೊಡಲ್ಲ. ಹಾಗೇನಾದರೂ ಕೊಟ್ಟರೆ ಪ್ರಸಾದ ಕೊಟ್ಟೇ ಹೋಗೋದು. ಆ ಮಗು ಎಷ್ಟು ಲಕ್ಕಿ ಅಲ್ವಾ? ಆ ತಾಯಿ ಜೊತೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದೆ.
ಯಾಕೆ? ಎಲ್ಲ ಮಕ್ಕಳಿಗೂ ಇಂಥ ಭಾಗ್ಯ ಸಿಗಲ್ಲ, ಅದರಲ್ಲಿ ನಾನು ಕೂಡ ಒಬ್ಬ. ನಿಮ್ಮ ತಾಯಿನಂತೂ ತಂದು ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರ ಪ್ರೀತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. Sorry, actually she pushed me. ಓಕೆ ಹ್ಯಾಂಡ್ಸಮ್. ನಿಮ್ಮ ಅಜ್ಜಿ ರುಕ್ಕು, ನಿನ್ಗೊಂದು ಹೆಸರಿಡ್ಲಾ? ಏನು? ಹಿಟ್ಟಾಯ್ತಲ್ಲ, ಇನ್ನು ಮುಂದಕ್ಕೆ ಕೃಷ್ಣಗೆ ಏನೇ ರುಕ್ಮಿಣಿ. ಆಕೆ ಸುಂದರಿ ಈತ ಮುರಾರಿ, ಇವರ ಪ್ರೀತಿಗೆ ಜಗವೇ ಆಭಾರಿ. ಜೊತೆಯಲ್ಲಿ ನಿಂತರೆ ಸೂಪರ್ ಜೋಡೀರಿ, ಜಗವನ್ನೇ ಮರಿತಾರೆ ಇವರ ಪ್ರೀತಿಲಿ. ಲೋಕಕ್ಕೆ ಇವರೇ ರಾಜ ರಾಣಿರಿ, ಪ್ರೀತಿಯ ಬೆಸುಗೆಲಿ ಇವರದು ಹೊಸ ಪರಿ. ಕಣ್ಣಲ್ಲಿ ಮೂಡಿದೆ ಹೊಸ ತರ ಅಚ್ಚರಿ, ಪ್ರೀತಿಲಿ ಇವರ ಹೆಸರೇ ಖಾತರಿ. ಕೃಷ್ಣ ರುಕ್ಮಿಣಿ ಕೃಷ್ಣ ಕೃಷ್ಣ ರುಕ್ಮಿಣಿ ಕೃಷ್ಣ ಕೃಷ್ಣ ರುಕ್ಮಿಣಿ ಕೃಷ್ಣ ಕೃಷ್ಣ ರುಕ್ಮಿಣಿ ಕೃಷ್ಣ. ಏನು ನಿನ್ನ ಹೆಸರು? ಗಣೇಶ್. ಕಾಲೇಜಿಗೆ ಬಂದ್ವಾ, ಪಾಠ ಕೇಳಿದ್ವಾ, ಓದ್ವಾ ಅಂತಿರಬೇಕು. ಅದು ಬಿಟ್ಟು ನನ್ನ ಹುಡುಗಿಗೆ ಏನಾದ್ರು ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಖಾರದ ಪುಡಿ ತುಂಬಿಡ್ತೀನಿ. ರೆಕಾರ್ಡ್ ಇಸ್ಕೊತಿದ್ದೆ ಬೈ. ಯಾಕೆ ಹುಡುಗರು ಇರಲಿಲ್ವಾ? ರೆಕಾರ್ಡ್ ಇಟ್ಬಿಟ್ಟು ಕಳ್ಸ್ಕೊತಾರ. ಹಲೋ. ಹಲೋ ಕೃಷ್ಣ, ತಲೆ ನೋವ್ತಿದೆ. ಕಾಫಿ ಕುಡಿಯೋಣ? ತಲೆ ನೋವು ಕೃಷ್ಣ. ಐ ವಿಲ್ ಸೇ ಇನ್ 10 minutes be there at coffee shop. ನೋ, ಐ ಕಾಂಟ್. No more excuses. ಹಲೋ. ಏನಿಲ್ಲ, ಯೂಶ್ವಲಿ ಹುಡುಗಿರಿಗೆ ದೊಡ್ಡ ದೊಡ್ಡ ಆಸೆಗಳಿರಲ್ಲ. ಇಂಥ ಸ್ಮಾಲ್ ಹ್ಯಾಪಿ ಮೂಮೆಂಟ್ಸ್ ತುಂಬ ಖುಷಿ ಕೊಡುತ್ತೆ. ಜನರಲಿ ಹುಡುಗಿರಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ತನ್ನ ಹುಡುಗ ಕಾಲ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ಯಾ, ಡಾಕ್ಟ್ರ್ ಹತ್ರ ಹೋದ್ಯಾ ಅಂತ ಹೇಳ್ತಾರೆ. ಆದರೆ ನನಗೆ ಹುಷಾರಿಲ್ಲ ಅಂದಿದ ತಕ್ಷಣ ನೀವು ನನ್ನ ನೋಡಬೇಕು ಅಂತ ಹೇಳಿದ್ರಲ್ವಾ. ಐ ಫೀಲ್ ಸೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಫೋನ್. ಯಾರು? ಗುರು, ಹೇಳ. ನಿಮ್ಮ ಹುಡುಗಿ ಇಲ್ಲಿ ಕೃಷ್ಣನ್ ಜೊತೆ ಕಾಫಿ ಶಾಪಲ್ಲಿ ಕೂತಿದ್ದಾಳೆ. ಏನು? ಸರಿ, ನೀನು ನೋಡು. ಎಲ್ಲೋ ಪ್ರೀತಿ? ಗೊತ್ತಿಲ್ಲ. ಗೊತ್ತಿಲ್ಲದೆ ನೀನು ಅವಳು ಲವ್ ಮಾಡ್ತಿದ್ದೀರಾ? ಅದು ನಿನಗೆ ಬೇಡವಾದ ವಿಷಯ. ಯಾವುದೋ ಬೇಡವಾಗಿರೋ ವಿಷಯ. ಪ್ರೀತಿ ಯಾರು ಗೊತ್ತಾ? ನನ್ನ ಹುಡುಗಿ. ಜೀವನದಲ್ಲಿ ನಾನು ಮೊದಲನೇ ಸಲ ಇಷ್ಟಪಟ್ಟ ಹುಡುಗಿ ಅವಳು. ಯಾವಳು? ನಿಮ್ಗೆ ಆವಾಜ್ ಹಾಕದ್ಲಂತೆ. ಆವಾಜ ನಮ್ಗ ಗೀಚ್ ಬಿಡಲ್ವಾ ಹಂಗೆ? ಶಿಷ್ಯ ಲವ್ ಮಾಡೋದು ಹೆಂಗ? ಯಾಕು
ಅಲ್ಲ LKG ಹುಡುಗ ಏನೋ ಮಾಡಬೇಕು ಅಂದಂಗೆ ಆಯಿತು. ಲವ್ ಮಾಡೋಕ್ಕೂ ಕ್ವಾಲಿಫಿಕೇಷನ್ ಇರಬೇಕು. ಲವ್ವಲ್ಲಿ PhD ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ PUCನಾದರೂ ಮಾಡಿರಬೇಕು. ನೀನಿನ್ನು ಇವಾಗ LKG ಹೋಗೋಣಂಗೆ ಹೋಗ್ತಿದ್ಯಾ? ಸುಮ್ಮನೆ ಬಟ್ಟೈತದೆ, ನೀ ಹೇಳ್ಗುರು. ಓ ಇವಳ ಗುರು, ಕಷ್ಟನೇ, ಇದುವರೆಗೂ ಯಾರಿಗೂ ಬಿದ್ದಿಲ್ಲ. ನೀನು ಟ್ರೈ ಮಾಡು, ಬಿದ್ದರೂ ಬೀಳ್ಬೋದು. ಅದು ಯಾವುದು? ಏನದು? ಸಿಸ್ಟರ್, ಅದು ಅಣ್ಣಗೆ ಪೆನ್ ಬೇಕಂತೆ ಎಕ್ಸಾಮ್ ಬರೆಯೋಕ್ಕೆ. ಅದು ನನ್ನ ಹತ್ರ ಒಂದೇ ಪೆನ್ ಇರೋದು, ಅದು ಹಿಂಗೆ ಖಾಲಿ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ ಕೊಡಿ, ನಾವು ಕಡ್ಡಿ ಹಾಕೋತೀವಿ. ಏನ್ರಿ ಶಿವ, ಗ್ಯಾಂಗ್ ಅವ್ರನ್ನೆಲ್ಲ ಕರ್ಕೊಂಡು ಕಾಲೇಜ್ ಕ್ಯಾಂಟೀನ್ ಕಡೆ ಬಂದ್ಬಿಟ್ಟಿದ್ದೀರಾ, ಟೀ ಕ್ಯಾಂಟೀನ್ ಬಿಟ್ಬಿಟ್ಟು? ಏನಿಲ್ಲ ಮ್ಯಾಮ್, ಟಿಫನ್ ಮಾಡಕ್ಕೆ ಬಂದಿದ್ದು. ಹುಡುಗಿಗೆ ಪ್ರಪೋಸ್ ಮಾಡುವಾಗ ಈ ಥರ ಗ್ಯಾಂಗ್ನ ಕರ್ಕೊ ಬರ್ತಾರಾ? ಅದೇನು ನೀವುಗಳು ಮಾಡ್ಕೊಳ್ಳೋ ಕಿರಿಕ್ ಅನ್ಕೊಂಡ್ರಾ? ನೀವು ಉದ್ಧಾರ ಆಗಲ್ಲ ಬಿಡಿ. ಸಾರಿ ಮ್ಯಾಮ್. ಲೈ, ಕಿರಿಕ್ ಮಾಡ್ಕೊಂಡ್ರು ಜೊತೆಗೆ ಬರ್ತೀರಾ, ಕಾಂಪ್ರೋ ಆದರೂ ಜೊತೆಗೆ ಬರ್ತೀರಾ. ನಂದು ಅವಳದು ಲವ್ ಸೀನ್ ಇದ್ದಾಗಲೂ ಯಾಕೋ ಜೊತೆಲಿ ಬಂದು ಸಾಯ್ತೀರಾ? ಅವಣ್ಣ ಹವಾ ಹಾಗಂತ ಫಸ್ಟ್ ನೈಟ್ಗೂ ಬೇಡ ಬಿಡು ಮಚ್ಚ. ಹಂಗೆ ಪ್ರಪೋಸ್ ಮಾಡಿದೆ, ಒಪ್ಕೊಬಿಟ್ಲು ಮಚ್ಚ. ಒಪ್ಕೊಂಡು ಖುಷಿಲಿ ಉಳ್ಳಾಡ್ಕೊಂಡು ಹೊಟ್ಟೋಗ್ಬಿಟ್ಲು. ಹೆಂಗೆ ಬ್ರೋ? ಡೀಲ್ ಮುಗಿಸ್ಕೊಂಬರ್ತೀನಿ, ಇಲ್ಲೇ ಇರ್ರ. ಬ್ರೋ, ಇಂಗ್ಲೀಷಲ್ಲಿ ಒಂದೆರಡು ಡೈಲಾಗ್ ಬಿಡಿ ಬ್ರೋ. ಇಂಗ್ಲೀಷು ನಾವು ಗೊತ್ತಲ್ಲ. ಹೈ ಪ್ರೀತಿ. ಹೈ ಯು ಫುಲ್ ಲೌಡ್. ಯು ಡೋಂಟ್ ವರಿ. ಯು ಕಮ್ ಟೆಲ್ ಟುಮಾರೋ. ಐ ಇನ್ ಕಾಲೇಜ್ ಫುಲ್ಲವ. ದಿಸ್ ಕಾಲೇಜ್ ಏನಂತಾರಪ್ಪ ಬ್ರೋ? ದಿಸ್ ಕಾಲೇಜ್ ಯುವರಾಜ ಕಾಲೇಜ್, ವೆರಿ ಬಿಗ್ ಕಾಲೇಜ್. ಓ ಮಚ್ಚ. ಏಯ್, ಏನು ನೋಡಿದ್ರು ನೋಡ್ದಿರೋ ಥರ ಹೋಗ್ತಿದ್ಯಾ? ಮತ್ತೇನು ಮಾಡಬೇಕಿತ್ತು? ನೆನ್ನೆ ಮಾಡಿದ ಥರ ಕಾಮಿಡಿ ಮಾಡಿ ನಗೋಣ. ಏನು ಕಾಮಿಡಿನಾ? ನನ್ನ ಬಗ್ಗೆ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಾನು ಒಂದ್ಸಲ ಇಷ್ಟಪಟ್ಟರೆ ಅದು ಸಿಗೋವರೆಗೂ ಬಿಡೋನಲ್ಲ. ನಾನು ನಿನ್ನ ಇಷ್ಟಪಟ್ಟು ಆಗಿದೆ, ನೀನು ನನ್ನ ಇಷ್ಟಪಡ್ಬೇಕಷ್ಟೇ. ಪ್ಲೀಸ್ ಆಗಲ್ಲ. ಬಿಡೋನೇ ಯಾರು? ನೋಡಿ ಶಿವ ಅವರೇ, ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ನಂಗೆ ಅಪ್ಪ ಇಲ್ಲ, ನಮ್ಮಮ್ಮ ಹಾರ್ಟ್ ಪೇಷಂಟ್. ನನಗಿಂಗೆ ಡವ್ ಮಾಡಿ ನಿನಗೆ ಡವ್ ಆಗಿದ್ದಾಳ? ಅಲ್ಲ, ನೀನು ಯಾವ ಸಾಚ ಅದಂಗೆ ಅವಳನ್ನ ಪಟಾಯಿಸ್ದೆ? ಇದುವರೆಗೂ ಯಾರಿಗೂ ಬಿದ್ದಿಲ್ಲ, ನೀನು ಟ್ರೈ ಮಾಡು, ಬಿದ್ದರೂ ಬೀಳ್ಬೋದು. ನಿನಗೂ ಮುಂಚೆಯಿಂದಾನೆ ಪ್ರೀತಿನ ಫಾಲೋ ಮಾಡ್ತಿದ್ದೆ ನಾನು. ನಿಮ್ಗೆ ಎಂಗೇಜ್ಮೆಂಟ್ ಆಯ್ತಾ? ಇಲ್ಲಪ್ಪ, ಕಾಗೆ ಹಾರಿಸ್ದೆ. ಅವಳು ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ಸುಳ್ಳು ಅಂತ ಗೊತ್ತಾಗೋಯ್ತು. ಅವಳಿಗೆ ಇಂಪ್ರೆಸ್ ಆಗೋ ಥರ ಭಿಕ್ಷುಕರಿಗೆ ಊಟ ಕೊಟ್ಟೆ. ಅವಳು ಹೋಗೋ ದೇವಸ್ಥಾನಕ್ಕೆ ಅವಳಿಗೂ ಮುಂಚೆ ಹೋಗಿ ಕೂತಿದ್ದೆ. ನಾನು ಅಂದ್ಕೊಂಡ ಕೊನೆಗೆ ಅವಳೇ ಬಂದು ಮಾತಾಡ್ಸಿದ್ದು. ಹಾಯ್, ಐಮ್ ಪ್ರೀತಿ. ಕೃಷ್ಣ. ನಿಮಗೆ ಹೆಲ್ಪಿಂಗ್ ನೇಚರ್ ತುಂಬ ಜಾಸ್ತಿ ಅಂತ ಕಾಣುತ್ತೆ. ಭಿಕ್ಷುಕರಿಗೆ ಊಟ ಕೊಡ್ತಾ ಇದ್ದಿದ್ದು ನೋಡಿದೆ. ಓ ಅದಾ? ಈಗ ದೇವರು ನಮಗೆ 3 ಹೊತ್ತು ಊಟ ಕೊಟ್ಟಿರ್ತಾನೆ. ನಮ್ಮಂಥವ್ರು ಭಿಕ್ಷುಕರಿಗೆ ಡೈಲಿ ಬೇಡ, ವಾರಕ್ಕೊಂದೊತ್ತು ಊಟ ಕೊಟ್ಟರೆ ಎಷ್ಟೋ ಜನ ಹೊಟ್ಟೆ ಹಸಿವಿಲ್ದಂಗೆ ಸಾಯಲ್ಲ. ಓ, ಹಾಗಿದ್ರೆ ನಿಮ್ಮ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಭಿಕ್ಷುಕನಿಗೂ ಊಟ ಕೊಡಿಸಿ ಸೋಂಬೇರಿಯನ್ನಾಗಿ ಮಾಡಿ ಲೈಫ್ ಲಾಂಗ್ ಭಿಕ್ಷೆ ಬೇಡೋ ಥರ ಮಾಡಬೇಕು ಅಂತಾನಾ? ನೀವು ಅಂದ್ಕೊಂಡ್ರೆ ತಪ್ಪು ರೀ. ಒಬ್ಬ ಮನುಷ್ಯ ಅವ್ರ ಅಪ್ಪನ ಹತ್ರ ಎಷ್ಟು ದಿನ ಅಂತ ದುಡ್ಡು ಇಸ್ಕೊತಾನೆ? 10 ವರ್ಷ, 20 ವರ್ಷ, 30 ವರ್ಷ. ಒಂದಲ್ಲ ಒಂದು ದಿವಸ ಅವನ ಮನಸ್ಸಲ್ಲೂ ನಾನು ದುಡ್ದು ತಿನ್ನಬೇಕು ಅಂತ ಅನ್ಸಲ್ವಾ? ಹಾಗೆ
ಒಬ್ಬ ಭಿಕ್ಷುಕ ಎಷ್ಟು ದಿನ ಅಂತ ಊಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ತಿಂತಾನೆ. ಒಂದಲ್ಲ ಒಂದು ದಿವಸ ಅವನ ಮನಸ್ಸಲ್ಲಿ ನಾನು ದುಡಿಬೇಕು, ತಿನ್ನಬೇಕು ಅಂತ ಅನ್ಸಲ್ವಾ? ಸೊ ನನ್ನ ಪಾಲಿಸಿ ಇದೆ. ಸಾರಿ, ಬೋರ್ ಮಾಡಿಬಿಟ್ಟೆ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆಟೋಗ್ರಾಫ್ ಸಿಗ್ಬೋದಾ? ಅಯ್ಯೋ, ಫೋಟೋನೇ ತೊಗೊಳ್ಳಿ. ಸ್ಮೈಲ್. ಸೇವ್ ಮಾಡ್ಕೊಳ್ಳಿ. ಸರಿ ಬಾಯ್, ನನ್ನ ಕ್ಲಾಸಿಗೆ ಟೈಮ್ ಆಯಿತು, ಹೊರಡ್ತೀನಿ. ಬಾಯ್. ಏನಿದು? ಇದು ಹರಕೆ. ನಾವು ಭಕ್ತಿಯಿಂದ ಚಾಮುಂಡಿ ತಾಯಿನ ನೆನೆಸ್ಕೊಂಡು ಎಲ್ಲ ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗಿ ಆ ತಾಯಿ ದರ್ಶನ ಮಾಡಿದ್ರೆ ನಾವು ಅಂದ್ಕೊಂಡಿರೋದು ನಮಗೆ ಸಿಗುತ್ತೆ. ಸರಿ, ಸ್ಟಾರ್ಟ್ ಮಾಡೋಣ. ಐ ಲವ್ ಯು. ಹಾಗಿದ್ರೆ ಪ್ರೀತಿನ ಇಂಪ್ರೆಸ್ ಮಾಡೋಕ್ಕೆ ಇಷ್ಟೆಲ್ಲ ನಾಟಕ ಮಾಡಿ ಅವಳ ಹತ್ರನೇ ಐ ಲವ್ ಯು ಅನ್ನಿಸ್ಕೊಂಡಿದ್ಯಾ? ವಾಹ್, ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಆದರೆ ಕ್ಲೈಮ್ಯಾಕ್ಸ್ ನಾನು ಕೊಡ್ತೀನಿ. ಈ ಫ್ರಾಡ್ ಮಾಡಿ ಲವ್ ಮಾಡಿದ್ರು ಅವಳು ಒಪ್ಕೊಳ್ಬೋದು. ಆದರೆ ನಾನು, ನೀನು ಅಣ್ಣ ತಮ್ಮ ಅನ್ನೋ ವಿಷಯ ಗೊತ್ತಾದರೆ ಸತ್ರು ಒಪ್ಕೊಳ್ಳಲ್ಲ. ನನ್ನ ಇಂಪ್ರೆಸ್ ಮಾಡೋಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ಯಾ? ಯಾರ ಜೊತೆನಾದರೂ ಆಟ ಆಡು, ಆದರೆ ಒಂದು ಹುಡುಗಿ ಫೀಲಿಂಗ್ಸ್ ಜೊತೆ ಆಟ ಆಡಬೇಡ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಇವ್ರು ಬಿಟ್ಟು ಹೊಟ್ಟೋಗು. ಸುಳ್ಳಿಗೆ ಆಸರೆ ನೀಡಿದ ನನ್ನ ಪ್ರೀತಿ, ಯಾರಿಗೂ ಹೇಳದ ಮಾತು ಮನದಲ್ಲಿ ಸೋಲೋ ಭೀತಿ. ದೂರಾಗಿಸಿ ನೀ ನನ್ನ ಒಂಟಿ ಮಾಡಿದೆ, ಖುಷಿ ದಿನ ಕಣ್ಮುಂದೆ ಕಾಣೆಯಾಗಿದೆ. ದೂರಾಗಿಸಿ ನೀ ನನ್ನ ಒಂಟಿ ಮಾಡಿದೆ, ಖುಷಿ ದಿನ ಕಣ್ಮುಂದೆ ಕಾಣೆಯಾಗಿದೆ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಇವ್ರು ಬಿಟ್ಟು ಹೊಟ್ಟೋಗು. ಸುಳ್ಳಿಗೆ ಆಸರೆ ನೀಡಿದ ನನ್ನ ಪ್ರೀತಿ, ಯಾರಿಗೂ ಹೇಳದ ಮಾತು ಮನದಲ್ಲಿ ಸೋಲೋ ಭೀತಿ. ಕೊನೆದಾಗ 5 ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ನನ್ನ ಜೀವನದಲ್ಲಿ ಪ್ರೀತಿ ಅಂತ ನೋಡಿದ್ದೆ ನಿನ್ನಿಂದ. ಹುಟ್ಟಾಗಿಂದ ಬರೀ ಕಷ್ಟಗಳನ್ನೇ ನೋಡ್ಕೊಂಬಂದಿದ್ದೀನಿ. ನಮ್ಮಪ್ಪ ದುಡ್ಡು ಮಾಡ್ಬೇಕು ಅಂದ್ಬಿಟ್ಟು ನಮ್ಮನ್ನು ಒಂಟಿಯಾಗಿ ಹೊರಟೋದ್ರು. ನಮ್ಮ ತಾಯಿ ನಾನು ಹುಟ್ಟಿದ್ದಿನೇ ಸತ್ತೋಗ್ಬಿಟ್ರು. ಇನ್ನು ನಮ್ಮಣ್ಣ ಜೊತೆನಲ್ಲಿದ್ದರು, ಮಾತಾಡ್ಸೋದಿರಲಿ, ನೋಡೋದು ಇಲ್ಲ. ನಾನು ಹುಟ್ಟಿದ್ದಿನ ನಮ್ಮಮ್ಮ ಸತ್ತೋದ್ರೆ ನನ್ನ ತಪ್ಪ? ಅಮ್ಮ ಅಮ್ಮ ಅಂತ ಕೂಗಿದ್ರೆ ನನ್ನ ಗೋಳು ಕೇಳೋರೆ ಯಾರು ಇರ್ತಿರ್ಲಿಲ್ಲ.
ಹೊಟ್ಟೆ ಹಶ್ವಾದ್ರೆ ಯಾರೋ ಬರೋರು ಬಾಟ್ಲಲ್ಲಿ ಹಾಲು ಕುಡಿಸಿ ಹೋಗ್ಬಿಡೋರು. ಚಿಕ್ಕವನಿಂದನೂ ಒಂದಿನೂ ನಿನ್ನಷ್ಟು ಪ್ರೀತಿ ಯಾರೂ ಕೊಟ್ಟಿಲ್ಲ. ನಾನು ನಿನಗೆ ಫ್ರಾಡ್ ಮಾಡಿ ಲವ್ ಮಾಡಿರ್ಬೋದು ನಿಜ, ಆದರೆ ನಿನಗೆ ಆ ಗುಣ ಇಷ್ಟ ಆಯಿತು ಅಂತ ಪ್ರತಿ ಶುಕ್ರವಾರ ಭಿಕ್ಷುಕರಿಗೆ ಅನ್ನದಾನ ಮಾಡ್ತಾಯಿದ್ದೀನಿ. ನನ್ನ ತಾಯಿ ಇದ್ದಿದ್ರೆ ಹೇಗೆ ನೋಡ್ಕೊತಿದ್ಲು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀನು ನನ್ನ ತಾಯಿ ಪ್ರೀತಿ ಕೊಟ್ಟೆ. ಇವಾಗ ನೀನೇ ನನ್ನ ಬಿಟ್ಟು ಹೊಂಟೋದ್ರೆ ನನ್ನ ಯಾರು ನೋಡ್ಕೊತಾರೆ ರುಕ್ಕು? ಪ್ಲೀಸ್ ಕಣೆ, ನಾನು ಬಿಟ್ಟೋಗ್ಬೇಡ ರುಕ್ಕು. ನೀನಿಲ್ಲ ಅಂದರೂ ಬದುಕೆ ಇರ್ತೀನಿ ರುಕ್ಕು, ಆದರೆ ಬದುಕಿದ್ರು ಸತ್ತಂಗೆ ಕಣೆ. ಈ ಸೀನಾ ನಮ್ಮ ಅಣ್ಣನ ತಟ್ಟೆಗೆ ಇನ್ನೊಂದ್ಸತಿ ಹೋದರೆ ನಾನು ಸುಮ್ಮನೆ ಇರಲ್ಲ. ಅವತ್ತು ನಿಮ್ಮ ಅಣ್ಣನ ತಂಟೆಗೆ ಬಂದಾಗ ಚೆನ್ನಾಗಿರಲ್ಲ ಸೀನಾ ಅಂದಲ್ಲೋ, ಇವತ್ತು ನಿನ್ನ ತಂಟೆಗೆ ಬಂದಿದ್ದೀನಿ. ಕರ್ಸೋ ನಿಮ್ಮ ಅಣ್ಣನ್ನ, ಬತ್ತಾನ ನಿಮ್ಮಣ್ಣ. ಬೇಡ ಸೀನಾ. ಸೀನಾ ಅಲ್ಲ ಕಣೋ ಇವನು, ಸೈಕ್ ಸೀನಾ. ನನ್ನ ಕ್ಷಮಿಸ್ಬಿಡು ಅಂತ ಕೇಳಬಾರ್ದು ಅನ್ಸಿದ್ರು ಇವತ್ತು ಯಾಕೋ ಕೇಳಬೇಕು ಅನ್ನಿಸ್ತಿದೆ. ಚಿಕ್ಕ ವಯಸ್ಸಲ್ಲಾಗಿರೋ ಕಹಿ ಘಟನೆಗಳಿಂದ ನಾನು ಈ ಥರ ಆಗಿರೋಕ್ಕೆ ಸಾಧ್ಯ. ಆಗ ನಾನು ಮಾಡಿದ ತಪ್ಪಂತಲೇ ನನಗೆ ಅನ್ನಿಸ್ತಿರಲಿಲ್ಲ. ಆದರೆ ಒಂದು ಸಲ ಪ್ರಪಂಚದಲ್ಲಿ ನನಗೋಸ್ಕರ ಯಾರಿದ್ದಾರೆ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಸಿಗೋದು ಒಂದೇ ಒಂದು ಜೀವ. ನನ್ನ ಜೊತೆ ರಕ್ತ ಹಂಚ್ಕೊಂಡಿಟ್ರು ನನ್ನ ತಮ್ಮ. ಆ ಜೀವಕ್ಕೆ ಎಷ್ಟೋ ನೋಯಿಸ್ಬಿಟ್ಟಿದ್ದೀನಿ, ಇನ್ಮೇಲೆ ನೋಯಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನು ನನಗೊಂದು ಮಾತು ಕೊಡಬೇಕು. ಯಾರಿಗೋ ಏನೇನೋ ಮಾತು ಕೊಟ್ಟಿದ್ದೀನಿ, ನಿನಗೆ ಕೊಡಲ್ವೇನ? ಅವಳನ್ನ ಚೆನ್ನಾಗಿ ನೋಡ್ಕೊ. ಕೃಷ್ಣ, ಶಿವಂಗೂ ಮೆಲಿಸಂಗೂ ಹೆಂಗ್ ಕನೆಕ್ಷನ್? ಏನಕ್ಕಿದು? ನಾನು ಪ್ರೀತಿನ ಲವ್ ಮಾಡ್ತಾ ಇದ್ದೀನಿ, ನೀನು ಅವಳ ಬಗ್ಗೆ ಅಪ್ಡೇಟ್ ಕೊಡಬೇಕು. ಅದೆಂಗಾಗುತ್ತೆ? ನಿಮ್ಮಣ್ಣ ಪ್ರೀತಿನ ಪಟಾಯಿಸಿದ್ದಾನೆ, ನೀ ಪ್ರೀತಿನ ಪಟಾಯಿಸ್ಬೇಕು ಅಂದರೆ ನಿಮ್ಮಣ್ಣ ನನಗೆ ಪಟಾಯಿಸ್ಕೊಡ್ಬೇಕು. ಡನ್. ನೀನು 420 ಅಲ್ಲ 840 ನನ್ನ ಮಗ. ಕೊನೆಗೂ ನಮ್ಮ ಕೃಷ್ಣ ರುಕ್ಮಿಣಿ ಸ್ಟೋರಿಗೆ ಹ್ಯಾಪಿ ಎಂಡಿಂಗ್ ಸಿಕ್ತು. ಕೃಷ್ಣ ರುಕ್ಮಿಣಿ ಕೃಷ್ಣ